ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಹಲೋ, ಲಕ್ಕಿ ಹಿಯರ್ ಎಂದಾಗ ಬಾಸ್ ಹಳ್ಳಿಯಲ್ಲಿ ವಿಚಾರಿಸಿದಾಗ ಸಾನ್ವಿ ಅವರು ಕಾಳಿಂಗ ಅನ್ನೋರ ಜೊತೆಗೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರಂತೆ. ಆದರೆ ಅವನು ಸರಿ ಇಲ್ಲ ಅಂತ ಮದುವೆ ಕ್ಯಾನ್ಸಲ್ ಆಯಿತು ಅಂದರು. ಇನ್ನೂ ಕೆಲವರು 50 ಲಕ್ಷ ಅವರಮ್ಮ ಸಾಲ ಮಾಡಿ ಮಗಳನ್ನು ಅಡ ಇಟ್ಟಿದ್ದಾರೆ ಅಂತ ಇದ್ದಾರೆ. ಆದರೆ ಸರ್, ಆ ಕಾಳಿಂಗ ಅನ್ನೋನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ. ಅವನ ಹಿಂದೆ ದೊಡ್ಡ ಗ್ಯಾಂಗ್ ಕೂಡ ಇದೆಯಂತೆ. ಅವನ ವಿರುದ್ಧ ನಿಲ್ಲೋಕೆ ಯಾರೂ ರೆಡಿ ಇಲ್ಲ ಸರ್ ಎಂದು ವಿವರಣೆ ಕೊಟ್ಟರು ಲಕ್ಕಿ ಕಳುಹಿಸಿದ್ದ ಕೆಲಸಗಾರರು. ಓಕೆ ಫೈನ್, ಕಾಳಿಂಗ ಫೋಟೋ ಕಳಿಸಿ, ಹಾಗೆ ನೀವು ವಾಪಸ್ ಬನ್ನಿ ಎಂದು ಕರೆ ತುಂಡು ಮಾಡಿದ. ತಕ್ಷಣ ಫೋಟೋ ಬಂತು. ವಾಟ್ಸಪ್ ತೆರೆದು ನೋಡಿ, ಕಾಳಿ ಎಂದು ದೊಡ್ಡದಾಗಿ ಕಣ್ಣು ಬಿಟ್ಟ. ಕಾಳಿ ಯಾವಾಗ ಹೈದರಾಬಾದ್ನಿಂದ ಇಲ್ಲಿಗೆ ಬಂದ? ತನ್ನಲ್ಲೇ ಅನುಮಾನಿಸುತ್ತಾ, ಮೊದಲು ಕ್ಯಾಪ್ಟನ್ಗೆ ಹೇಳಬೇಕು ಈ ರಾಸ್ಕಲ್ ಬಂದಿರೋ ವಿಚಾರ ಎಂದುಕೊಂಡು ಸಂತುಗೆ ಕರೆ ಮಾಡ್ತಾನೆ. ಹೇಳು ಲಕ್ಕಿ ಎಂದವನ ಮೊಗವು ತುಂಬ ಖುಷಿಯಿಂದ ಅರಳಿತ್ತು. ಅಮೂಲ್ಯ ಕೆನ್ನೆಗೆ ಇಂದು ಮುತ್ತಿಟ್ಟಿದ್ದ ಕಾರಣವೇ ಇರಬೇಕು. ಕ್ಯಾಪ್ಟನ್, ಆ ಕಾಳಿ ಬೆಂಗಳೂರಿಗೆ ಬಂದಿದ್ದಾನೆ ಎಂದು ನೇರವಾಗಿ ವಿಚಾರಕ್ಕೆ ಬಂದ್ಬಿಟ್ಟಿದ್ದ ಲಕ್ಕಿ. ಆ ಮಾತು ಕೇಳಿದ್ದೇ ಸಂತು ಮೊಗದಲ್ಲಿದ್ದ ನಗು ಮಾಸಿ ಅದೇನೋ ಆತಂಕ ಎದುರಾಗಿತ್ತು. ಏನು ಹೇಳ್ತಿದ್ಯಾ ಲಕ್ಕಿ ಎಂದು ಮತ್ತೊಮ್ಮೆ ವಿಚಾರಿಸಿದ. ಎಸ್ ಕ್ಯಾಪ್ಟನ್, ಆ ಸಾನ್ವಿ ಕಾಳಿನ ಮನೆ ತನಕ ಬರೋ ಹಾಗೆ ಸಮಸ್ಯೆ ತಂದಿದ್ದಾಳೆ ಕರ್ಮಕ್ಕೆ ಎಂದ. ಇದೆಲ್ಲ ಮತ್ತೆ ಅವನಿಗೆ ಬೇಡವಾಗಿತ್ತು. ಆದರೆ ಚಾರು ಅವಳ ಬೆನ್ನೆಲುಬಾಗಿರೋದ್ರಿಂದ ಬೇರೆ ದಾರಿ ಇಲ್ಲ ಅವನಿಗೆ. ಆ ರಾಸ್ಕಲ್ ನಿನ್ನ ನೋಡಿದ್ರೆ ಮತ್ತೆ ಮೆಂಟಲ್ ಆಗ್ತಾನೆ, ಏನು ಮಾಡೋದು ಎನ್ನುವಾಗಲೇ ಅವಳಿಗೆ 50 ಲಕ್ಷ ಚೆಕ್ ಕೊಟ್ಟು ನಾಳೆ ಬೆಳಿಗ್ಗೆನೇ ಕಳಿಸ್ಬಿಡ್ತೀನಿ. ಆಗ ನನ್ನ ಕಾಳಿ ಭೇಟಿ ಆಗೋದಿಲ್ಲ. ಇಲ್ಲ ಅಂದರೆ ನಾನೇ ಅವನನ್ನು ಮೀಟ್ ಮಾಡಬೇಕಾಗತ್ತೆ. ಆಗ ಅವನ ಹುಚ್ಚು ಮತ್ತಷ್ಟು ಹೆಚ್ಚಾಗತ್ತೆ. ಅದರಿಂದ ಮನೆಯವರಿಗೆ ತೊಂದರೆ ಎಂದು ಆತಂಕದಲ್ಲೇ ನುಡಿದನು ಲಕ್ಕಿ. ಅದೇ ಸರಿ ಲಕ್ಕಿ, ಹಾಗೆ ಮಾಡು. ಮೊದಲು ಸಾನ್ವಿನ ಅಲ್ಲಿಂದ ಕಳುಹಿಸು. ಅವಳೇ ನಿನ್ನ ಅತ್ತೆ ಮಗಳು ಅಂತ ಗೊತ್ತಿಲ್ಲ ತಾನೇ ಅವನಿಗೆ? ಅಥವಾ ಗೊತ್ತಿದ್ದೇ ರೀತಿ ಅವಳನ್ನು ಕಾಡ್ತಿದ್ದಾನ? ಈಗ ಮತ್ತೊಂದು ಅನುಮಾನ ಮೂಡಿದೆ ಸಂತುಗೆ. ಏನೋ ಅವನು ಯಾವತ್ತೂ ಹುಡುಗಿಯರ ಜೊತೆಗೆ ಕೆಟ್ಟದಾಗಿ ನಡ್ಕೊಂಡವನಲ್ಲ. ಆದರೆ ಈ ಬಾರಿ ಸಾನ್ವಿ ಜೊತೆಗೆ ಯಾಕೆ ಅಷ್ಟೆಲ್ಲ ಓವರ್ ಆ್ಯಕ್ಟ್ ಮಾಡ್ತಿದ್ದಾನೆ? ತಾನು ಅನುಮಾನದ ಮಾತಾಡುತ್ತಾ, ಅವನಿಗೆ ನಾನೇ ಅವಳ ಮಾವ ಅಂತ ಗೊತ್ತಿರಬಹುದೇನೋ ಎಂದಾಗ, ಲಕ್ಕಿ ಅವನು ಗೆಲ್ಲೋದಕ್ಕಾಗಿ ಎಂತಹ ನೀಚತನವನ್ನಾದರೂ ತೋರಿಸ್ತಾನೆ. ಸೊ ನೀನು ಸಾನ್ವಿನ ಮೊದಲು ದೂರ ಮಾಡ್ಕೊ. ನೀನು ಮನೆಯವರನ್ನು ಅವನಿಂದ ದೂರ ಇರಿಸು. ನಾನಷ್ಟರಲ್ಲಿ ಅವನು ಇಲ್ಲಿಗೆ ಯಾಕೆ ಬಂದ ಏನು ಅಂತ ವಿಚಾರಣೆ ನಡೆಸ್ತೀನಿ ಎನ್ನಲು, ಬೇಡ ಕ್ಯಾಪ್ಟನ್, ಮತ್ತೆ ಆ ರಾಕ್ಷಸ ನಿಮಗೇನಾದರೂ ಮಾಡಬಹುದು ಎಂದು ಎಚ್ಚರಿಕೆ ನೀಡಿದ ಕಾಳಜಿಯಿಂದ. ಲಕ್ಕಿ, ಅವನಿಗೆ ನನ್ನ ಮೇಲಲ್ಲ ನಿನ್ನ ಮೇಲೆ ಸೇಡು. ಮೊದಲೇ ಸೈಕೋ ಅವನು. ಅವನಿಗೆ ಅವನ ಗುತ್ತು ಗುರಿ ಮುಖ್ಯ ಎಂದ. ಎಸ್ ಕ್ಯಾಪ್ಟನ್, ನಾನು ಆಲ್ರೆಡಿ ಕೆಲವರಿಗೆ ಅವ್ರ ಬಗ್ಗೆ ಡೀಟೇಲ್ಸ್ ತರೋಕೆ ಹೇಳಿದ್ದೀನಿ. ನೀವು ಹುಷಾರು, ನಾನು 50 ಲಕ್ಷ ರೆಡಿ ಮಾಡಿಸ್ತೀನಿ. ಆ ಸಾನ್ವಿನ ಅಲ್ಲಿಂದ ಓಡಿಸ್ತೀನಿ ಎಂದು ಕರೆ ಕಟ್ ಮಾಡಿ ಮನೆಗೆ ಹೊರಟ. ಕಾಳಿ ವಿಚಾರ ಕೇಳಿ ಸಂತು ಮುಗ ನಿಜಕ್ಕೂ ಬಾಡಿತ್ತು. ಆ ಕಾಳಿ ಬಗ್ಗೆ ಚಿಂತೆ ಶುರುವಾಯಿತು. ರಾಘವೇಂದ್ರ ನಿಲಯ. ಇತ್ತ ಅವನಿಗಾಗಿಯೇ ಕಾದು ಟೇಬಲ್ ಮೇಲೆ ತನ್ನ ಒಂದು ಕೈ ಚಾಚಿಕೊಂಡು ಅದರ ಮೇಲೆ ತಲೆ ಹಾಕಿ ಹಾಗೆ ಕುರ್ಚಿ ಮೇಲೆ ಕುಳಿತು ನಿದ್ರೆಗೆ ಜಾರಿದ್ಲು ಚಾರು. ಒಳಗಡೆ ಬಂದವನ ತಲೆಯಲ್ಲಿ ಹಲವಾರು ಪ್ರಶ್ನೆಗಳಿದ್ರೂ ಅವಳತ್ತ ಹೋದ ಕಣ್ಣಿಗೆ ಬೇರೇನೂ ಕಾಣಿಸ್ತಿಲ್ಲ. ಅವನಿಗೂ ಗೊತ್ತು, ಆಕೆ ಅವನಿಗಾಗೆ ಕಾದು ಸುಸ್ತಾಗಿ ನಿದ್ರೆಗೆ ಜಾರಿರೋದು. ಅವಳನ್ನು ಹಾಗೆ ಬಿಡೋ ಮನಸ್ಸಿಲ್ಲದೆ ಅವಳ ಬಳಿಗೆ ಬಂದನು. ಮೊದಲ ಭೇಟಿಯಿಂದ ಇಲ್ಲಿ ತನಕ ಎಂದಿಗೂ ಅಸುರ ಮಹಾರಾಜರು ಅವಳ ಅಂದವನ್ನು ತೆಗಳಲಿಲ್ಲ. ಎಷ್ಟೇ ಕೋಪ ಇದ್ರೂ ಅವಳ ಸೌಂದರ್ಯವನ್ನು ಅವಮಾನಿಸಿಲ್ಲ. ಇಂದೂ ಅಷ್ಟೇ. ಅವಳ ಮೊಗದ ಮೇಲೆ ಹಾರಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿ ಅವಳ ಅಂದವನ್ನು ಕಣ್ತುಂಬಿಕೊಳ್ತಾ ಪಕ್ಕ ಮತ್ತೊಂದು ಕುರ್ಚಿ ಮೇಲೆ ಕುಳಿತ. ಅವಳ ಒಳ್ಳೆ ಗುಣವನ್ನು ಹೊಗಳ್ಬೇಕೋ ಇಲ್ಲ ತೆಗಳ್ಬೇಕೋ ಅವನಿಗೆ ಅರ್ಥ ಆಗ್ತಿಲ್ಲ. ಆ ಕೋತಿ ಮರಿ ಮಾಡಿದ ಸಣ್ಣ ಕುತಂತ್ರಕ್ಕೆ ಲಕ್ಕಿ ಚಾರು 4 ತಿಂಗಳು ದೂರವಿದ್ರು. ಅದ್ರ ಜೊತೆಗೆ ಲಕ್ಕಿ ಅದೆಷ್ಟೆಲ್ಲ ಚಾರು ಮನಸ್ಸಿಗೆ ಗಾಯ ಮಾಡಿದ್ದ. ಅವಳದಿಷ್ಟು ಅತ್ತು ಬೇಡಿ ನೊಂದಿದ್ಲು. ಅವನಿಗಿಂತ ಹೆಚ್ಚು ನೋವು, ಅವಮಾನ, ಬೇಸರ, ಹಿಂಸೆಯಾಗಿತ್ತು ಚಾರುಗೆ. ಆದರೆ ಸಾನ್ವಿ ಕಷ್ಟದಲ್ಲಿದ್ದಾಳೆ ಎಂದು ತಿಳಿದು ಅದೇ ಚಾರು ಅದೆಷ್ಟು ಬೇಗ ಕರ್ಕ ಹೋದ್ಲು. ಅವಳ ಒಳ್ಳೆತನಕ್ಕೆ ಸಾನ್ವಿ ಕಷ್ಟವೆಷ್ಟೇ ಕಣ್ಣ ಮುಂದಿತ್ತು. ಚಾರು ಅನುಭವಿಸಿದ ನೋವು, ಅವಮಾನವೆಲ್ಲ ಮರೆತು ಹೋಗಿತ್ತು. ಅವಳಷ್ಟು ಒಳ್ಳೆಯವನಲ್ಲ ಲಕ್ಕಿ. ಅವಳಂತೆ ಕ್ಷಮೆ ನೀಡುವ ಒಳ್ಳೆತನವಿಲ್ಲ ಅವನಲ್ಲಿ. ಹಾಗಂತ ಚಾರು ಮನಸ್ಸಿಗೆ ನೋವು ಮಾಡೋಕ್ಕೂ ಮನಸ್ಸಿಲ್ಲ ಅವನಿಗೆ. ಅವಳಿಗಾಗಿ ತನ್ನ ಕೋಪವನ್ನು ದ್ವೇಷವನ್ನು ಬೇಕಾದರೂ ಮರೆಯುತ್ತಾನೆ. ಆದರೆ ಅವಳನ್ನು ಮಾತ್ರ ಕಳ್ಕೊಳ್ಳಲ್ಲ ಹುಡುಗ. ವೈಫಿ, ಬೇರೆಯವ್ರಿಗಾಗಿ ಬದುಕೋಕ್ಕೆ ರೆಡಿ ಇರ್ತೀಯ ಅಲ್ವಾ? ಮೊದಲು ದಿಯಾಗಾಗಿ, ಈಗ ಈ ಕೋತಿಮರಿಗಾಗಿ
ನೀನು ಖುಷಿನ ಮರೆತು ಅವ್ರ ಖುಷಿ ನೋಡ್ತೀಯಲ್ಲ. ನೀನು ಸ್ವಾರ್ಥಿಯಾಗಿದ್ದರೆ 1% ನೋವು ಅನುಭವಿಸುವ ಅವಶ್ಯಕತೆಯೇ ಇರ್ತಿರ್ಲಿಲ್ಲ. ಆದರೆ ನಿನಗೆ ಅನ್ಯಾಯ ಮಾಡಿಕೊಂಡ್ರು ಬೇರೆಯವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ರೆಡಿ ಇರ್ತೀಯ. ಏನು ಮಾಡಲಿ, ನಿನ್ನ ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆಯವರ ಖುಷಿ ಬಯಸುವ ನನ್ನ ವೈಫಿ ಖುಷಿನ ನಾನು ಬಯಸ್ತೀನಿ. ಆ ಕೋತಿ ಮರಿಗೆ ಹೆಣ್ಣು ಕೊಡೋಣ ಆದರೆ ಎಂದು ಆತ ಹೇಳ್ತಾ ಕೈ ಟೇಬಲ್ ಮೇಲಿದ್ದ ಪ್ಲೇಟ್ ಒಂದಕ್ಕೆ ತಾಗಿಸಲು ಶಬ್ದವಾಯಿತು. ಹಾಗೆ ಕಣ್ಣು ಬಿಟ್ಟವಳು ಎದುರಿಗಿದ್ದ ಲಕ್ಕಿನ ನೋಡಿ ಹಸುರ ಎಂದು ತಕ್ಷಣ ತಬ್ಬಿಕೊಂಡಳು. ಅವನು ಮನೆಗೆ ಬಾರದ್ದು ಅವಳಲ್ಲಿ ಆತಂಕ ಹೆಚ್ಚಿಸಿತ್ತು. ಈಗ ಅವನ ನೋಡಿ ಸಮಾಧಾನ ತಂದ್ಕೊಂಡಿದ್ಲು. ಅವನು ಅಷ್ಟೇ ಅವಳನ್ನು ಬಲವಾಗಿ ಅಪ್ಪಿಡಿದ. ಹಸುರ, ಯಾಕೆ ಲೇಟು? ನನಗೆ ಎಷ್ಟು ಭಯ ಆಯಿತು ಗೊತ್ತಾ? ಮೊಬೈಲ್ಗೆ ಎಷ್ಟು ಸಲ ಕಾಲ್ ಮಾಡಿದ್ದೀನಿ. ನನ್ನ ಮೊಬೈಲ್ ಕಾಲ್ ರಿಸೀವ್ ಮಾಡೋಕ್ಕೇನು? ನಾನು ದೂರ ಇದ್ದಾಗ ಯಾವಾಗ ಕರೆ ಮಾಡ್ತೀನೋ ಅಂತ ಕಾಯ್ತಿದ್ದೆ. ಈಗ ಮಾಡಿದ್ರು ಎತ್ತೋಕ್ಕೆ ಭಾರ. ನನ್ನ ಮೇಲೆ ನಿಮಗೆ ಪ್ರೀತಿಗಿಂತ ಕೋಪನೇ ಜಾಸ್ತಿ. ನಿಮಗೆಲ್ಲ ಹತ್ರ ಇದ್ದರೆ ಬೆಲೆ ಇರೋದಿಲ್ಲ, ದೂರ ಇದ್ರೇ ಚಂದ ಎಂದು ಆಕೆ ಹೇಳುವಾಗಲೇ ಅವಳ ತುಟಿ ಮೇಲೆ ಬೆರಳಿಟ್ಟವ. ಈ ಜಗತ್ತಲ್ಲಿ ಯಾವುದು ಶಾಶ್ವತ ಇಲ್ಲ ವೈಫಿ. ಬೆಳಿಗ್ಗೆ ಇರೋ ಸೂರ್ಯ ರಾತ್ರಿ ಮಾಯ ಆಗ್ತಾನೆ, ರಾತ್ರಿ ಬರೋ ಚಂದ್ರ ಬೆಳಿಗ್ಗೆ ಮಾಯ ಆಗ್ತಾನೆ. ದಿನಗಳು ಕಳೆದು ವಾರಗಳು ಬರಬಹುದು, ವಾರಗಳು ಕಳೆದು ತಿಂಗಳುಗಳು ಬರಬಹುದು, ತಿಂಗಳುಗಳಿಂದ ವರ್ಷಗಳು ಕಳಿಬಹುದು, ದಿನಕ್ಕೂ ವಯಸ್ಸಾಗಬಹುದು. ಹಿಂದಿರೋ ವ್ಯಕ್ತಿ ನಾಳೆ ಇರದೇ ಇರಬಹುದು, ಮನೆ ಬದಲಾಗಬಹುದು, ಮನೆಯಲ್ಲಿರೋ ಜನ ಬದಲಾಗಬಹುದು. ಆದರೆ ನಿನ್ನ ಮೇಲಿರೋ ಈ ಹಸುರನ ಪ್ರೀತಿ ಬದಲಾಗಲ್ಲ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಹರುಷ ಬಂದರೂ, ಎಷ್ಟೇ ವರುಷ ಕಳೆದ್ರೂ ಎ ಬ್ಯಾಡ್ ಬಾಯ್ಗೆ ಈ ಗುಡ್ ಗರ್ಲ್ ಮೇಲಿರೋ ಪ್ರೀತಿಯಲ್ಲಿ ಯಾವ ಕೊರತೆ ಕಾಣಲ್ಲ. ಒಂದು ಕ್ಷಣವೂ ನಿನ್ನ ಬಿಟ್ಟಿರೋ ಆಲೋಚನೆ ಮಾಡಲ್ಲ ವೈಫಿ, ಈ ಜೀವ ಇರೋವರೆಗೂ ಎಂದು ಆತ ಹೇಳೋ ಮುನ್ನವೇ ಅವನ ತುಟಿ ಮೇಲೆ ಬೆರಳಿಟ್ಟು, ನಿನ್ನ ಪ್ರೀತಿ ಎಷ್ಟು ಪವಿತ್ರವಾದುದು ಅಂತ ಗೊತ್ತು ನನಗೆ ಹಸುರ. ಅದನ್ನು ಕನಸಲ್ಲೂ ಟೆಸ್ಟ್ ಮಾಡಲ್ಲ ನಾನು. ಸಾರಿ ಎಂದು ಕಣ್ತುಂಬಿಕೊಂಡಾಗ ಅವಳನ್ನು ಹಾಗೆ ಅಪ್ಪಿ ತಲೆ ಸವರುತ್ತಾ ಹಣೆಗೊಂದು ಹೂ ಮುತ್ತಿಟ್ಟು ನಕ್ಕನು. ಹಾಗೆ ಅವನ ಕಡೆ ನೋಡ್ತಾ, ಹಸುರ, ನಾನು ನಿನ್ನ ಏನೋ ಒಂದು ಕೇಳಲ್ಲ. ಇಲ್ಲ ಇಲ್ಲ ಅನ್ಬಾರ್ದು ಎಂದವಳ ನೋಡಿ ನಕ್ಕನು. ಅವನ ಆ ಕ್ಷಣದ ನಗುವೇಕೆ ಅವಳಿಗೆ ಅರ್ಥ ಆಗಲಿಲ್ಲ. ಆದರೆ ಅವಳು ಏನು ಕೇಳಬಹುದು ಎನ್ನುವುದು ಅವನಿಗೆ ಅರ್ಥ ಆಗಿತ್ತು. ಯಾಕಸುರ ಎಂದು ಅಚ್ಚರಿಯಿಂದ ನೋಡಿದಾಗ ಅವಳನ್ನು ಕೊಂಚ ನಿಲ್ಲಿಸಿ, ಅಸುರ, ಅದೇನೆಂದರೆ ಇದೊಂದೇ ಒಂದು ಸಲ ಸಾನ್ವಿ ವಿಚಾರದಲ್ಲಿ ಹೆಲ್ಪ್ ಮಾಡು, ಆಮೇಲೆ ನಾನೇನು ಕೇಳಲ್ಲ ನಿನ್ನ, ಪ್ಲೀಸ್ ಅಸುರ ಎಂದು ಚಾರು ಹೇಳಬೇಕಾದ ಮಾತನ್ನು ಅವನೇ ಹೇಳ್ದ. ಅವಳ ರೀತಿಯಲ್ಲಿ ಅವನೇ ಅವಳ ಮಾತನ್ನು ಆಡುವಾಗ ನೋಡ್ತಾ ನಿಂತಳು ಚಾರು. ನೋಡು ವೈಫಿ, ಅವಳಿಗೆ ಹೆಲ್ಪ್ ಮಾಡೋಕ್ಕೆ ನನಗೆ ಕೊಂಚನೂ ಇಷ್ಟ ಇಲ್ಲ. ಸುಮ್ಮನೆ ಬಲವಂತ ಮಾಡಬೇಡ ಎಂದು ಅವನ ಉತ್ತರವನ್ನು ಅವನೇ ಹೇಳ್ದ. ಈಗಷ್ಟೇ ಹೇಳಿದೆ ನನ್ನ ಮೇಲಿರುವ ಪ್ರೀತಿ ಬದಲಾಗಲ್ಲ ಹಾಗೆ ಹೀಗೆ ಅಂತ. ಪ್ರೀತಿ ಇರುವವರು ಇಂತಹ ರಿಸ್ಕ್ ತಗೊಳ್ಳೋದಿಲ್ವಾ ಅಸುರ? ಪ್ಲೀಸ್ ಅಸುರ ಮಹಾರಾಜರೇ ಎಂದು ಅವಳ ಮಾತನ್ನು ತಾನೇ ಊಹಿಸಿಕೊಂಡು ಹೇಳಿದ ಅವಳ ದಾಟಿಯಲ್ಲಿ. ನೀನು ತುಂಬ ಕಿಲಾಡಿ ಅಂತ ಗೊತ್ತು ವೈಫಿ, ನಿನ್ನ ಕಾಡ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಈ ಸಲ ಕಡೆಯದಾಗಿ ಅವಳಿಗೆ ಹೆಲ್ಪ್ ಮಾಡ್ತೀನಿ ಎಂದು ಆತ ಉತ್ತರಿಸಿದ್ದೇ ಅವಳಿಗೆ ನಂಬಲಾಗ್ತಿಲ್ಲ. ನಿಜವಾಗ್ಲೂ ಕಣ್ಣೆರಳಿಸಿ ಕೇಳಿದ್ಲು. ಎಸ್ ಎಂದು ಕಣ್ಮಿಟುಕಿಸಿದ. ತಕ್ಷಣ ಅವನನ್ನು ಅಪ್ಪಿ, ಥ್ಯಾಂಕ್ಸ್ ಅಸುರ, ಥ್ಯಾಂಕ್ ಯು ಎಂದು ಸಂತಸ ಪಡುವಾಗ, ಆದರೆ ಒಂದು ಕಂಡೀಷನ್, ಅವಳಿಗೆ ನಾನು ಹೆಲ್ಪ್ ಮಾಡ್ತೀನಿ ನಿಜ, ಬಟ್ ಅವಳ ಜೊತೆಗೆ ಮಾತುಕತೆ, ಫೇಸ್ ಟು ಫೇಸ್ ಟಾಕ್ ಯಾವುದೂ ಇರೋದಿಲ್ಲ. ಎಲ್ಲವೂ ನೀನೇ ಮಾಡ್ತೀಯ. ನಾನು ನಾಳೆ ಬೆಳಿಗ್ಗೆನೆ 50 ಲಕ್ಷದ ಚೆಕ್ ಕೊಡ್ತೀನಿ, ನೀನು ಅವಳಿಗೆ ಕೊಟ್ಟು ಇಲ್ಲಿಂದ ಓಡಿಸು ಎಂದ. ಅವನ ಮಾತಲ್ಲಿ ಸಾನ್ವಿಯಿಂದ ದೂರ ಆದರೆ ಸಾಕೆನ್ನುವ ಭಾವನೆ ಎದ್ದು ಕಾಣ್ತಿತ್ತು. ಅದವಳಿಗೆ ಹಿಡಿಸ್ಲಿಲ್ಲ. ಹಾಗೆ ದೂರ ಸರಿದು ನಿಂತವಳು, ಹಸುರ, ಅವಳು ನಿನ್ನ ಅತ್ತೆ ಮಗಳು, ಅವಳಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಗೊತ್ತಾ ಎಂದು ಮಾತಾಡ್ದಕ್ಕೆ ನಿಲ್ಲಿಸಿ, ಅವಳಿಗೆ 50 ಲಕ್ಷದ ಅವಶ್ಯಕತೆ ಇರೋದು ನಿನಗೆ ಹೇಗೆ ಗೊತ್ತು? ನಾನಿನ್ನು ವಿಚಾರನೇ ಹೇಳಿಲ್ವಲ್ಲ ಎಂದು ಪ್ರಶ್ನಿಸಲು, ನಾನು ಲಕ್ಷ್ಮಣ್ ವರ್ಮಾ, ನೀನು ಹೇಳೋ ಮುಂಚೆಯೇ ತಿಳಿದುಕೊಳ್ತೀನಿ. ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಲ್ವಾ, ಕೊಟ್ಟು ಕಳುಹಿಸು ಎಂದು ಒಂದು ಕ್ಷಣವೂ ಅಲ್ಲಿರದೆ ಹೊರಟಾಗ, ಅದೇ ಜಾಗದಲ್ಲಿ ನಾನಿದ್ದಿದ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಿದ್ದ ಅಸುರ ಎಂದು ಬೇಸರದಲ್ಲೇ ಕೇಳಿದಳು. ಹಾಗಾದರೆ ಅಸುರ ಮತ್ತೇನು ಸಹಾಯ ಮಾಡೋಕ್ಕೆ ಸಾಧ್ಯ ಸಾನ್ವಿಗೆ? ಈ ಕಾಳಿಂಗನ ವಿಚಾರದಲ್ಲಿ ಅಸುರ ಯಾಕೆ ಕಾಳಿಂಗನನ್ನು ನೇರವಾಗಿ ಭೇಟಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.